ಕರ್ನಾಟಕದ ಜನತೆಗೆ ಜೈ ಶ್ರೀರಾಮ್ ಅಂತ ಹೇಳ್ತಾ ಮೂರನೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಬೆಳಗ್ಗೆ ಬೇಗ ಎದ್ಬಿಟ್ಟು ಈ ಥರ ಇದ್ದವನು ಈ ಥರ ರೆಡಿ ಆಗಿಬಿಟ್ಟೆ. ಯಾಕಪ್ಪ ಅಂತಂದರೆ ಪೂರ್ತಿ ವಿಡಿಯೋ ನೋಡಿ. ನನ್ನ ಗಾಡಿನ ತೊಗೊಂಬಿಟ್ಟು ಗಾಡಿ ಚಾಲೂ ಮಾಡಿಕೊಂಡು ಸೀದಾ ನಡೆದ್ಬಿಟ್ಟೆ ನಾನು ನಮ್ಮ ಆಂಜನೇಯನ ದರ್ಶನ ಪಡೆಯೋಕೆ. ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಚೌಕಿ ಬಯಲು ಹನುಮಾನ ಮಂದಿರದ ಎಂಟ್ರೆನ್ಸ್. ಇದು ನಮ್ಮ ಚೌಕಿ ಬಯಲು ಹನುಮಾನ ಮಂದಿರ ಫ್ರೆಂಡ್ಸ್. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇದೇ ದಿನಾಂಕ 6ನೇ ತಾರೀಕು 12ನೇ ತಿಂಗಳು 2025ರಂದು ಹನುಮಾನ್ ಮಂದಿರದ ಕಾರ್ತಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ದಯವಿಟ್ಟು ಪವನಪುತ್ರ ಹನುಮಾನ್ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ತಿಕೋತ್ಸವದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿಸಿಕೊಳ್ಳುತ್ತೇನೆ ಫ್ರೆಂಡ್ಸ್. ನಮ್ಮ ಪವನಪುತ್ರ ಹನುಮಾನ್ನ ದರ್ಶನ ಪಡೆದುಕೊಂಡು ನಾವು ಸೀದಾ ಮನೆಗೆ ಹೊರಟು ಫ್ರೆಂಡ್ಸ್. ನಮ್ಮ ಸ್ಟಾರ್ ಸಿಟಿ ಬೈಕ್ಗೆ ಪೆಟ್ರೋಲ್ ಹಾಕ್ಸ್ಬೇಕಂತ ಬಂಕ್ನಲ್ಲಿ ನಮ್ಮ ಅಣ್ಣವ್ರಿಗೆ ಹೇಳಿದೆ, ಅಣ್ಣ 200 ರೂಪಾಯಿ ಪೆಟ್ರೋಲ್ ಹಾಕಿ ಅಂತಂದೆ. ಅಣ್ಣವರು ಪೆಟ್ರೋಲ್ ಹಾಕಕ್ಕೆ ಶುರು ಮಾಡಿದರು ಫ್ರೆಂಡ್ಸ್. ಅಲ್ಲಿಂದ ಸೀದಾ ನಾನು ಮತ್ತು ನನ್ನ ತಮ್ಮ ಸೇರಿ ಒಂದು ಮ್ಯಾರೇಜ್ ಇತ್ತು, ವೀರೇಶ ಕಲ್ಯಾಣ ಮಂಟಪಕ್ಕೆ ಮ್ಯಾರೇಜ್ಗೆ ಅಂತ ಬಂದಿದ್ದೆ ಫ್ರೆಂಡ್ಸ್. ಇಲ್ಲಿ ನೋಡಿದರೆ ನಮ್ಮ ತಮ್ಮ ಹೀಗೆ ರೆಡಿಯಾಗಿ ಬಂದಿದ್ದ. ನಮ್ಮ ಛೋಟ ಬೈ ಹೆಂಗೆ ರೆಡಿ ಆಗಿದ್ದಾನಂತೆ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಅಲ್ಲಿ ಬರೋಷ್ಟರಲ್ಲಿ ಇವರು ಕೂಡ ಬಂದಿದ್ದರು ಫ್ರೆಂಡ್ಸ್ ನೋಡಿ. ಮತ್ತೆ ಸಾಯಂಕಾಲ ಬಂದು ನೋಡಿದರೆ ನಮ್ಮ ತಮ್ಮದವರು ಪಬ್ಜಿ ಆಡ್ತಿದ್ರು. ಪಬ್ಜಿನ ನೋಡ್ಕೊಂತ ಕುಂತಿದ್ದೆ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.